ಆನೆಯು ಕದಲಿ ವನವನ್ನು ಯಾವ ರೀತಿಯಲ್ಲಿ ಧ್ವಂಸಗೊಳಿಸುತ್ತದೆಯೋ ಅದೇ ರೀತಿಯಲ್ಲಿ ಚಕ್ರವ್ಯೂಹವನ್ನು ಹಾಕು ಬೈರಿಗಳನ್ನು ಬಡಿದು ಬರುತ್ತೇನೆ. ಅಪ್ಪಣೆ ಇನ್ನಿಚ್ಛೆ ಅಂತ ಅಪ್ಪಣೆಯನ್ನು ಕೊಟ್ಟರೆ ಏನು ಮಾಡುವೆ? ಬಂದ ಮಾವಿಗೆ ಚೆನ್ನಾಗಿ ಕುರಿ ಕೋಣಗಳನ್ನು ಹರಿದು ಬಲಿ ಕೊಡುವಂತೆ ಕೌರವರೆಂಬ ಕುರಿ ಕೋಣಗಳನ್ನು ಹರಿದು ಶಾಕಿನಿ ಝಾಕಿನಿ ಮಾಲಿನಿ ಜ್ವಾಲಿನಿ ಎಂಬ ರಣಭೂತಗಳಿಗೆ ರಕ್ತ ಧೌತಣವನ್ನು ನೀಡುತ್ತೇನೆ. ಕೊಡಿಯಪ್ಪಣೆ. ಮಗನೇ ಕೇಳ್ಕಾಲಾಗ್ನಿಯ ಸಂತೋಷವಾಗುತ್ತಾ ಇದೆ. ಆದರೆ ವಸ್ತುಸ್ಥಿತಿ ಹಾಗಿಲ್ಲ ಕಂದ. ಜಗತ್ತನ್ನೇ ಕಬಳಿಸುವ ಕಾಳಾಗ್ನಿಯನ್ನಾದರೂ ಧೈರ್ಯದಿಂದ ಹೊಕ್ಕು ಹಿಂಜರಿಯದೆ ಬರಬಹುದು. ವಿಷಪೂರಿತವಾದ ಸರ್ಪದ ಹೆಡೆಯನ್ನೇ ಮನಬಂದಂತೆ ನರ್ತಿಸಬಹುದು. ನಿಜ ಅಲ್ಲ, ಮೃತ್ಯು ದೇವತೆ ತನ್ನ ಕೋರೆ ದಾಳಗಳಿಂದ ಕೂಡಿರುವ ಬಾಯನ್ನು ತೆರೆದರೂ ಹಿಂಜರಿಯದೆ ನುಗ್ಗಿ ಪುನಃ ಬರಬಹುದು. ಹೌದು, ಆದರೆ ಚಕ್ರವ್ಯೂಹವನ್ನು ಒಳ ಪ್ರವೇಶಿಸಿ ಪುನಃ ಹಿಂದಿರುಗಿ ಬರುವುದು ಖಂಡಿತ ಸಾಧ್ಯವಿಲ್ಲ. ಹುಡುಗಾಟದ ಮಾತನಾಡಬೇಡ, ಸುಮ್ಮನಿರು. ಬಿಡು ಬೇಡ ಬಿಡು ಬೇಡ ಸಿಂಹರಾಜನ, ಬಿಡು ಬೇಡ ಸಿಂಹರಾಜನ ಕೊಡುಗೆ ಭರಿಗಳು ಅದು ಕಲಾಪವೇ, ಕೊಡುಗೆ ಭರಿಗಳು ಅದು ಕಲಾಪವೇ. ಊರಿಗೆ ಬಂದ ಮಾರಿಗೆ ಜನರು
ಕೊಡುವಂತೆ ಕೌರವರೆಂಬ ಕುರಿಕೋಳಗಳನ್ನು ಹರಿದು ಶಾಕಿನಿ ಢಾಕಿನಿ ಮಾಲಿನಿ ಜ್ವಾಲಿನಿ ಎಂಬ ರಣಭೂತಗಳಿಗೆ ರಕ್ತದ ಉತ್ತರವನ್ನು ನೀಡುತ್ತೇನೆ. ಆ ಚಕ್ರವ್ಯೂಹ ಎಷ್ಟೇ ಬಲಶಾಲಿಯಾಗಿದ್ದರೂ ನನಗದರ ಗಣ್ಯವಿಲ್ಲ. ಕಾಡಿನಲ್ಲಿ ಮತಭರಿತವಾದ ಆನೆಯು ಸಹಸ್ರ ಸಂಖ್ಯೆಯ ಇದ್ದರೂ ಮೃಗರಾಜನಾದ ಸಿಂಹ ಬೆದರಿತೆ. ಅಂತೆಯೇ ಮರಿಸಿಂಹದಂತಿರುವ ನನಗೆ ಆ ಕೌರವ ಸೇನೆ ಏನು ಮಾಡಲಾಗದು. ಆ ಕರಡಿಯ ಆಚಾರ್ಯನ ತಂತ್ರ ಚಕ್ರವ್ಯೂಹವನ್ನು ಕ್ಷಣಮಾತ್ರದಲ್ಲಿ ಮಾಡಿ ಬರುತ್ತೇನೆ. ಒಡಿಯಪ್ಪನೇ ಅದೇ ಮಾಡದೆ ಭೀಮ ಬಂದ ನಕುಲ ಸತ್ಯಜಿಯರ